ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೆಲೆಬ್ರಿಟಿ ಬ್ರೈಡ್, ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಅನುರಾಧ ಶ್ರೀಧರ್ ಅವರು, ಖ್ಯಾತ ಭರತನಾಟ್ಯ ಕಲಾವಿದೆಯವರು. ಬನ್ನಿ ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ಸೊ ಇಬ್ರು ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಮೊದಲೆಲ್ಲ ನೀವು ಬೇರೆ ಬೇರೆ ಕಡೆ ಇಬ್ರು ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ರಿ. ಮದುವೆ ನಂತರ ನೀವೆಲ್ಲ ಜೋಡಿಯಾಗಿ ಪರ್ಫಾರ್ಮೆನ್ಸ್ ಕೊಡೋಕೆ ಶುರು ಮಾಡಿದ್ರೆ ಹೇಗೆ ಅನಿಸ್ತಿತ್ತು ಅವಾಗ ನಿಮಗೆ? ತುಂಬಾ ಒಳ್ಳೆ ಭಾವನೆ. ಯಾಕೆಂದರೆ ಎಲ್ಲ ಡ್ಯಾನ್ಸರ್ಸ್ಗೂ ತನ್ನ ಗಂಡನೂ ಡ್ಯಾನ್ಸ್ ಮಾಡ್ತಾರೆ ಅನ್ನೋದಿರಲ್ಲ. ಸೊ ನನಗೆ ವಿಶೇಷ ಆಯಿತು. ನಾನು ಮಾತ್ರ ಅಲ್ಲದೆ ಅವರು ನನಗಿಂತ ಸೀನಿಯರ್ ಡ್ಯಾನ್ಸರ್ ಆಗಿ ಸಾಕಷ್ಟು ಕಲಿತು ಅವರು ಮುಂದುವರ್ಸ್ಕೊಂಡು ಬರ್ತಾಯಿದ್ರು. ಪರ್ಫಾರ್ಮ್ ಮಾಡೋಕ್ಕೆ ಇದೊಂದು ಒಳ್ಳೆ ಅವಕಾಶ ಆಯಿತು ನಮ್ಮಿಬ್ಬರಿಗೂ. ಇವರು ಏನಪ್ಪ ಅಂದ್ರೆ ಈಗ ಡಾಕ್ಟರ್ನ ಮದುವೆ ಆಗ್ಬೋದು, ಇಂಜಿನಿಯರ್ ಮದುವೆ ಆಗ್ಬೋದು, ಬಟ್ ಇಂಡಿವಿಜುವಲ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಬಟ್ ನಿಮ್ದು ವರ್ಕಲ್ಲೂ ಕೂಡ ಪ್ರೊಫೆಷನ್ ಪ್ಯಾಷನ್ ಎಲ್ಲರೂ ಒಟ್ಟಿಗೆ, ಅಲ್ಲಿ ಕೂಡ ಹೊಂದಾಣಿಕೆ ಮುಖ್ಯ. ಅಲ್ಲಿ ಕೂಡ ಒಬ್ಬರೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆ ಡ್ಯಾನ್ಸಲ್ಲಿ ಇರ್ಬೋದು. ಕರೆಕ್ಟ್, ಹೌದು, 100% ಇಲ್ಲಿ ಹೊಂದಾಣಿಕೆ ಅನ್ನೋದು ಭಾಳ ಮುಖ್ಯ. ಅಲ್ಲಿ ಯಾವುದೋ ಒಂದು ರೀತಿಯಾಗಿ ಯಾರು ನಮ್ಮಿಬ್ಬರಲ್ಲಿ ಪೊಟೆನ್ಷಿಯಲು ಯಾವ ವಿಷಯಗಳಲ್ಲಿ, ಆ ವಿಷಯನ ಅವ್ರಿಗೆ ಬಿಟ್ಬಿಡುವಂಥದ್ದು. ಆ ಒಂದು ಇದನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಬಂದ್ವಿ. ಈಗ ಶ್ರೀಧರ್ ಅವರು, ಹೌದು, ಆ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಇಬ್ಬರೇ ಕಲಾವಿದರು ಎಷ್ಟೋ ಪಾತ್ರಗಳನ್ನ ಏಕ ಆಹಾರ್ಯದಲ್ಲೇ ಚೇಂಜ್ ಮಾಡಿಕೊಂಡು ನಮ್ಮ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಅವರ್ ಎಕ್ಸ್ಪ್ರೆಷನಿಂದ ಜನಕ್ಕೆ ಇದು ಮೇಲ್ ಕ್ಯಾರೆಕ್ಟ್ರು, ಇದು ಫೀಮೇಲ್ ಅಂತ ಅರ್ಥ ಆಗೋ ರೀತಿಯಲ್ಲಿ ಹಾಗೆ ಒಂದಷ್ಟು ಕೊರಿಯೋಗ್ರಫಿಗಳೆಲ್ಲ ಮಾಡಿದ್ರು. ಹಾಗಾಗಿ ನಮ್ಮಿಬ್ಬರ ಒಂದು ನೃತ್ಯ ಸಾಕಷ್ಟು ಜನಕ್ಕೆ ಬಹಳ ಆನಂದವನ್ನು ಕೊಟ್ಟು ತುಂಬ ಆಸೆಯಿಂದ ಬಂದು ನೋಡೋ ಅಂತಹ ಒಂದು ಅವಕಾಶ ಆಯಿತು ನಮಗೆ. ಸೊ ಹೆಂಗೆ ಅನಿಸ್ತಿತ್ತು ಅಂದರೆ ಅವರು ಹೊಸ ಕೊರಿಯೋಗ್ರಫಿ ಮಾಡ್ತಿದ್ರು, ನಿಮಗೆ ಖುಷಿ ಆಗ್ತಿತ್ತೇನೋ ಅಲ್ವಾ? ನಿಮ್ಮ ಪತಿ ಒಂದು ಕಡೆ, ಇನ್ನೊಂದು ಕಡೆ ಅವರ ಕೊರಿಯೋಗ್ರಫಿ ಮಾಡೋದು, ಡ್ಯಾನ್ಸ್. ಒಂದು ಸೈಡು ನನಗೆ ನನ್ನ ಪತಿ ಮನೆಯಲ್ಲೇ ಒಟ್ಟಿಗೆ ನಾವು ಸಮಯ ಸಿಕ್ಕಿದಾಗೆಲ್ಲ ಅವರು, ನೋಡು ನಾನು ಹಿಂಗೆ ಮಾಡಿದ್ದೀನಿ, ಇದನ್ನು ನೋಡಿ ಹಿಂಗೆ ಮಾಡಿದ್ರೆ ಹೇಗೆ ಕಾಣುತ್ತೆ ನೋಡೋಣ, ಬಾ ಮಾಡಿ ನೋಡೋಣ, ಈ ರೀತಿಯಾಗಿ ಯಾವಾಗ ಸಮಯ ಸಿಕ್ಕಿದ್ರು ನಾವು ಇಡೀ ದಿನ ಈ ಥರದಲ್ಲೇ ಸ್ಟ್ರೆಚ್ ಮಾಡ್ಕೊಂಡಿರ್ತಿದ್ವಿ. ನಮಗೆ ಬೇರೆ ಯಾವುದು ಲೋಕ ನಮಗೆ ಬೇಕಾಗೇ ಇರಲಿಲ್ಲ ಇಬ್ರಿಗೂ. ಸೊ ಅದರಲ್ಲೇ ಒಂದು ಆನಂದ. ಯಾವುದೋ ಒಂದು ಊರಿಗೋಗಿ ಯಾವುದೋ ಜಾಗ ನೋಡಿದಷ್ಟೇ ಸಂತೋಷ ನಮಗೊಂದು ಹೊಸ ಕೊರಿಯೋಗ್ರಫಿ ಆದರೆ. ಸೊ ಹಾಗೆ ಅವ್ರು ಮಾಡಿದ್ದನ್ನಾಗಲಿ, ಅವರ ಒಂದು ಏನೇನು ಅವ್ರ ಮನಸ್ಸಲ್ಲಿ ಸ್ಟಾಕ್ ಇತ್ತೋ ಅದಷ್ಟನ್ನು ಪ್ರಯೋಗ ಮಾಡ್ಕೊಂಡ್ವಿ. ಅಡುಗೆ ಮಾಡೋದು ಅಂದರೆ ಒಂಥರ ಅಲ್ಲೂ ಒಂದು ಕ್ರಿಯೇಟಿವ್ ಇದು ಅದು. ಸೊ ಹಾಗಾಗಿ ನನಗೆ ಅಡುಗೆಯವ್ರನ್ನ ಇಟ್ಕೊಳ್ಳೋಕ್ಕೆ ಎಂದೂ ಇಷ್ಟನೇ ಆಗಲಿಲ್ಲ. ಸೊ ನಾನು ಡೇ ಒನ್ನಿಂದ ಬಿಗಿನಿಂಗ್ ಒಂದು 7 ವರ್ಷ ನಮ್ಮ ಅತ್ತೆ ಮಾವನ ಜೊತೆ ಇದ್ವಿ. ಅವ್ರ ಅಡುಗೆ ಊಟ ಮಾಡುವಂಥ ಭಾಗ್ಯ ಇತ್ತು. ಅದಾದಮೇಲೆ ನಾವು ಮನೆ ಕಟ್ಕೊಂಡು ಮತ್ತೆ ಸೆಪ್ರೇಟಾಗಿ ಬಂದಾಗ ಆಗಿಂದ ನಾನು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ. ಇವತ್ತಿಗೂ ನನಗೆ ಅಡುಗೆ ಮಾಡೋಕ್ಕೆ ಭಾಳ ಇಷ್ಟ. ಸೊ ಡ್ಯಾನ್ಸ್ ಅಕಾಡೆಮಿ ಇದೆ ನಿಮ್ಮದೇ ಆಗಿರುವಂಥ ಒಂದು. ಸೊ ಅಲ್ಲಿ ಕೂಡ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಇಬ್ಬರು ಟುಗೆದರ್ ಆಗಿ ಇರೋಕ್ಕಾಗುತ್ತಾ? ಹೌದು, ನಮ್ಮದು ಈ ಖೇಚರ್ ಅಕಾಡೆಮಿ ಆಫ್ ಭರತನಾಟ್ಯಂ ಅಂತ ಒಂದು 19 ಇಯರ್ಸ್ ಆಯಿತು ನಾವು ಅದನ್ನು ಸ್ಟಾರ್ಟ್ ಮಾಡಿ. ಸೊ ಪುಟ್ಟದಾಗಿ ಸ್ಟಾರ್ಟ್ ಮಾಡಿದ್ದು, ಈಗ ಡಿಮ್ಯಾಂಡ್ ಮೇಲೆ ಸ್ಟೂಡೆಂಟ್ಸ್ನ ಸೇರಿಸ್ಕೊಳ್ಳೇಬೇಕಾಗಿರುವಂತಹ ಒಂದು ಸಮಯ ಬಂದಿದೆ. ಸೊ ಹಾಗಾಗಿ ನಮ್ಗೆ ಇವಾಗ ಒಂದು 50 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಮಗಳ ಜೊತೆ ಅದು ಕೂಡ, ಮಗಳ ಜೊತೆ ಅವಳು. ಅದಕ್ಕೆ ನಾವು ಯಾವಾಗಲೂ ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಒಂದು ಅಂತ ಹೇಳಲ್ಲ, ನಮಗೆ 35-40 ಜನ ಮಕ್ಕಳು ಅಂತ ಹೇಳ್ತೀವಿ. ನಮ್ಮ ಡ್ಯಾನ್ಸ್ ಮಕ್ಕಳೆಲ್ಲ ನಮ್ಮ ಮಕ್ಕಳು ಥರಾನೇ ನಾವು ಭಾವನೆ ಇಟ್ಕೊಂಡು ಅವ್ರಿಗೆ ಅನುಕೂಲ ಆಗೋ ರೀತಿಯಾಗಿ ಒಂದು ಮಿನಿಮಮ್ ಫೀಸಲ್ಲಿ ನಾವು ವಿದ್ಯಾದಾನ ಮಾಡ್ತಾಯಿದ್ದೀವಿ. ಅದು ಶ್ರೀಧರ್ ಅವ್ರಿಗೆ ಸಮಯ ಇರುವಾಗೆಲ್ಲ ಅವರು ಕ್ಲಾಸ್ ಮಾಡ್ತಾರೆ. ಪ್ರತಿದಿನವೂ ಇಬ್ಬರೂ ವಿ ಶೇರ್ ದ ಕ್ಲಾಸಸ್ ಆ್ಯಂಡ್ ವಿ ಡೂ ಇಟ್. ಈಗಿನ ಹುಡುಗಿಯರದು ಒಂದು ಭಾವನೆ ಇದೆ, ಏನಪ್ಪ ಅಂದರೆ ಮದುವೆ ಆಗ್ಬಿಟ್ರೆ ನನ್ನ ಕೆರಿಯರ್ ಎಂಡ್ ಆಗಿಬಿಡುತ್ತೆ, ನನ್ನ ಹವ್ಯಾಸ ಆಸಕ್ತಿಗೆ ಎಲ್ಲೋ ಅಲ್ಲಿ ಪ್ರೋತ್ಸಾಹ ಸಿಕ್ಕಲ್ಲ ಅಂತ, ಅಥವಾ ಲೈಫ್ ಪಾರ್ಟ್ನರ್ ಚೂಸ್ ಮಾಡೋಲೇ ಎಲ್ಲೋ ಎಡುತ್ತಾರೆ. ಏನಂತೀರ, ನೀವೇನು ಹೇಳ್ತೀರಾ ಅವ್ರಿಗೆ? ಆ್ಯಕ್ಚುಲಿ ಇದು ಒಂಥರ ನನಗೆ ಅನಿಸೋದು, ಈಗಿನ ಹೆಣ್ಮಕ್ಳು ದೇ ಆರ್ ವೆಲ್ ಎಜುಕೇಟೆಡ್. ಅವ್ರದ್ದೇ ಆದ ಕೆರಿಯರ್ನ ಅವರು ರೂಪಿಸ್ಕೊಂಡು ಎಲ್ಲ ಒಂದು ಲೆವೆಲಿಗೆ ಬಂದು ಅವರು ಒಂದು ಪಾರ್ಟ್ನರ್ನ ಚೂಸ್ ಮಾಡೋಕ್ಕೆ ನೋಡುವಾಗ ಏನಾಗುತ್ತೆ, ಅವ್ರಿಗೆ ಹೊಂದೋ ರೀತಿಯಲ್ಲಿ ಅವರು ಚೂಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಸೊ ದೇರ್ ಈಸ್ ಆಲ್ವೇಸ್ ಎ ಸ್ಮಾಲ್ ಬಿಟ್ ಆಫ್ ಕಾಂಪ್ರಮೈಸ್. ಸೊ ಅದಕ್ಕೆ ನಾವು ರೆಡಿ ಇದ್ವಿ ಅಂತಂದರೆ ಹೊಂದಾಣಿಕೆ ಅಂದರೆ ಕಾಂಪ್ರಮೈಸ್ ಸ್ವಲ್ಪ ಇದೆ. ಈಗ ನಾನು ಹುಟ್ಟು ಬೆಳೆದಿದ್ದ ಮನೆಯಲ್ಲಿ ಇದ್ದಂಗೆ ನಾನು ನೆಕ್ಸ್ಟ್ ಇರ್ತೀನಿ ಅನ್ನೋದು ಅಲ್ವಲ್ಲ ಜೀವನ. ನಾವು ಹೋಗೋದೇ ಮುಂದೆ ಕಲಿಯೋಕ್ಕೆ, ಹೊಂದ್ಕೊಂಡು ನಡೆಯೋಕ್ಕೆ, ಇಂಥದ್ದನ್ನೇ ನಾವು ಐಡಿಯಲ್ಸ್ ಅದೇನೆ. ಆ ರೀತಿಯಾಗಿ ನಾನು ಹೊಂದ್ಕೋಬೇಕು ಅನ್ನೋ ಮನಸ್ಸು ಯಾರಿಗಿರುತ್ತೋ ಅವ್ರಿಗೇನು ಕಷ್ಟ ಆಗಲ್ಲ ಅನಿಸುತ್ತೆ. ಓಕೆ. ಸೊ ಈಗ ನವರಾತ್ರಿ ಶುರುವಾಗಿದೆ. ಸೊ ನವರಾತ್ರಿ ಹಬ್ಬ ಹೇಗೆ ನಿಮಗೆ ವಿಶೇಷವಾಗಿದೆ? ನಿಮ್ಮ ಒಂದು ದಾಂಪತ್ಯ ವಿಷಯ ಬರೋದಾದರೆ, ಆದರೆ ಸರ್ ಇರ್ಬೋದು, ನಿಮಗಿರ್ಬೋದು,
ನವರಾತ್ರಿ ಅನ್ನೋದು ವಿಶೇಷ, ಎಷ್ಟು ವಿಶೇಷ ಅನಿಸುತ್ತೆ ನಿಮಗೆ? ಒಂದು ಕಡೆ ವಿಶೇಷ, ನಮ್ಮನ್ನು ಕಾರ್ಯಕ್ರಮಗಳು ನಮಗಿದ್ದೇ ಇರುತ್ತೆ. ಸೊ ನಾವು ಬ್ಯುಸಿಯಾಗಿ ಅದಕ್ಕೇನೋ ಒಂದು ತಯಾರಿ ಮಾಡಿಕೊಂಡು ಎಲ್ಲೋ ಒಂದು ಕಡೆ ಪರ್ಫಾರ್ಮೆನ್ಸ್ ನವರಾತ್ರಿಗೋಸ್ಕರ ಅಂತ ಆ ರೀತಿಯಾಗಿ ಒಂದು ನಡೆಯುತ್ತೆ. ಅದರ್ವೈಸ್ ಮನೆಯಲ್ಲಿ ನಾವು ಬೊಂಬೆ ಇಡ್ತೀವಿ, ಅದನ್ನು ತುಂಬ ವರ್ಷಗಳಿಂದ ಮಾಡ್ಕೊಂಬಂದಿದ್ದೀವಿ. ಸಂಭ್ರಮದಿಂದ ಯಾವುದೇ ಹಬ್ಬ ಬಂದರೂ ತುಂಬ ಸಂಭ್ರಮದಿಂದ ಅದನ್ನು ಆಚರಿಸ್ತೀವಿ. ಎಲ್ಲರೂ 3 ಜನನೂ ಸೇರಿಕೊಂಡು, ನಮ್ಮ ಪೇರೆಂಟ್ಸು, ನಮ್ಮ ತಾಯಿ, ಅವರ ನಮ್ಮ ಅತ್ತೆ ಮಾವ ಎಲ್ಲರೂ ಬಂದು ನಮ್ಮನ್ನ ದೇ ವಿಲ್ ಬ್ಲೆಸ್ಸಸ್. ಸೊ ನಾವು ವಿ ಸೆಲಿಬ್ರೇಟ್ ಇದು ಹಬ್ಬಗಳನ್ನ ಆ ರೀತಿ ಸೆಲಿಬ್ರೇಟ್ ಮಾಡ್ತೀವಿ. ವೀಕ್ಷಕರೇ ನೋಡಿದ್ರಲ್ಲ, ಅನುರಾಧ ಅವರಿದ್ದರು. ಅನುರಾಧ ಅವ್ರು ಮಾತಾಡ್ತಾ ಇದ್ರು, ನನ್ನ ಒಂದು ಲೈಫ್, ನನ್ನ ದಾಂಪತ್ಯ, ನನ್ನ ಪತಿ ಅಂತ ಅನ್ನೋದಾದರೆ ಅದು ಎಲ್ಲೂ ಕೂಡ ಅಲ್ಲಿ ಸಂತೋಷ ಸಡಗರ ಇದ್ದೇ ಇರುತ್ತೆ ಅಂತ. ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಹಾಗೆ ಪ್ರತಿಯೊಬ್ಬ ಹೆಣ್ಮಕ್ಳಲ್ಲೂ ಕೂಡ ಸಡಗರ ಸಂಭ್ರಮ, ಮದುವೆ ಅಂದಾಗ ಅದು ಇದ್ದೇ ಇರುತ್ತೆ. ಅದು ಹಸಿರಾಗಿ ಸದಾಕಾಲ ಇರಬೇಕು, ಅಲ್ಲಿ ಹೊಂದಾಣಿಕೆ ಮುಖ್ಯವಾಗಿರುತ್ತೆ ದಾಂಪತ್ಯದಲ್ಲಿ ಅಂತ. ಸೊ ಇದು ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊ ಶ್ರೀಧರ್ ಮತ್ತು ಅನುರಾಧ ಜೋಡಿ ಹೀಗೆ ಸುಖವಾಗಿರಲಿ ಅಂತ ನಾವು ಆಶಿಸ್ತಾ ಇದು ಇವತ್ತಿನ ಸುಹಾಸಿನಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಮತ್ತೊಬ್ಬ ಸೆಲೆಬ್ರಿಟಿ ಬ್ರೈಡ್ ಜೊತೆಗೆ ಬರ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.